ಸುಹಾಸ್ ಶೆಟ್ಟಿಯವರ ಹತ್ಯೆ ಒಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಷಡ್ಯಂತ್ರದ ಒಂದು ಭಾಗ ಅಂಥೇಳಿ ಅನಿಸುತ್ತೆ. ಅವರು ಆರಿಸ್ಕೊಂಡಿರೋ ಸಮಯ ಮತ್ತು ಸ್ಥಳ ಅದರಲ್ಲಿ ಎರಡು ಕಾಣುತ್ತೆ. ಒಂದು ಹತ್ಯೆ ಮಾಡಬೇಕು ಅನ್ನೋದು, ಇನ್ನೊಂದು ಭಯ ನಿರ್ಮಾಣ ಮಾಡಬೇಕು ಅನ್ನೋದು. ತಾತ್ಕಾಲಿಕವಾಗಿ ಈ ಘಟನೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆದರೆ ಇವತ್ತು ಸಮಾಜ ಸುಹಾಸ್ ಶೆಟ್ಟಿ ಹತ್ಯೆಕೋರರನ್ನು ಸುಮ್ಮನೆ ಬಿಡುವ ಮಾನಸಿಕತೆಯಲ್ಲಿ ಯಾರೊಬ್ಬರೂ ಇಲ್ಲ. ಒಂದು ತಿಂಗಳು ಮುಂಚೆನೇ ಅವ್ರು ಪೋಸ್ಟ್ ಹಾಕ್ತಾರೆ. ಯಾಕೆ ಇವ್ರಿಗೆ ಭದ್ರತೆ ಒದಗಿಸ್ಲಿಲ್ಲ? ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ. ಮತ್ತು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂಥ ಆಯುಧಗಳನ್ನು ಕೂಡ ಪೊಲೀಸರು ಇಟ್ಕೊಳ್ಳೋದ ರೀತಿಯಲ್ಲಿ ಪದೇ ಪದೇ ತಪಾಸಣೆ ಮಾಡಿ ಅವನ್ನ ನಿರಾಯುಧನನ್ನಾಗಿ ಮಾಡಿದ್ದಾರೆ. ಈ ಎಲ್ಲದರ ಬಗ್ಗೆ ತನಿಖೆ ಆಗಬೇಕು. ಒಂದು ತಿಂಗಳು ಮುಂಚೆ ಮಾರ್ಚ್ ತಿಂಗಳಲ್ಲೇ ಪೋಸ್ಟ್ ಹಾಕಿದ್ರು ಯಾಕೆ ಸುಹಾಸ್ ಶೆಟ್ಟಿಗೆ ರಕ್ಷಣೆ ಕೊಡಲಿಲ್ಲ? ಮತ್ತು ಇನ್ನೊಂದು ಈಗ ಮತ್ತೆ ಹಾಕಿದ್ದಾರೆ, ಇನ್ನೊಂದು ವಿಕೆಟ್ ಬೀಳುತ್ತೆ ಅಂಥೇಳಿ. ನಾವೇ ನೇರವಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾವು ಅದಕ್ಕೂ ತಯಾರಿದ್ದೀವಿ. ಆದರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ರಕ್ಷಣೆ ಕೊಡಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕು. ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ. ಸುಹಾಸ್ ಶೆಟ್ಟಿ ಅವರ ಸಾವು ವ್ಯರ್ಥ ಆಗೋದಿಲ್ಲ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ.